ಅವನು ಆರೆಂಜ್ ಕಲರ್ನವನು ಈ ಕಾರ್ನರ್ನಲ್ಲಿ ಕೂತಿರೋನು. ಅವನು ಚೋಟು ಅಂತ. ಅವನು ಟ್ರಾನ್ಸ್ಫಾರ್ಮರ್ ಮೇಲೆ ಕೂತಿದ್ದ. ಇನ್ನೇನು ಶಾಕ್ ಹೊಡಿತಾ ಇತ್ತು, ಆವಾಗ ಅವನನ್ನು ರೆಸ್ಕ್ಯೂ ಮಾಡಿದ್ದು. ಅವನಿಗೆ ವುಡನ್ ಸ್ಲ್ಯಾಬಿಂದ ಹೀಗೆ ಮಾಡಿ ಊಟ ತೋರಿಸಿ ಕೆಳಗೆ ಕರ್ಕೊಂಡು ರೆಸ್ಕ್ಯೂ ಮಾಡಿದ್ದು. ಆವಾಗಲಿಂದ ನಮ್ಮ ಜೊತೆನೇ ಇದ್ದಾನೆ. ಆಮೇಲೆ ಈ ವೈಟ್ ಆ್ಯಂಡ್ ಬ್ಲ್ಯಾಕ್, ಆಮೇಲೆ ಇನ್ನೊಂದು ವೈಟ್ ಆ್ಯಂಡ್ ಆರೆಂಜ್ ಇದೆ. ಅದೆರಡು ತುಂಬ ಸಣ್ಣ ಮರಿಗಳಿದ್ದಾಗ, ಒಂದು 20 ದಿನದ ಮರಿಗಳಿದ್ದಾಗ ಯಾರೋ ಅಬ್ಯಾಂಡನ್ ಮಾಡಿಬಿಟ್ಟಿದ್ರು ನಮ್ಮ ಕಾಂಪೌಂಡ್ ಒಳಗಡೆ. ನಾವು ನೋಡ್ಕೋತೀವಿ ಅಂತ ಗೊತ್ತು, ಹಾಗಾಗಿ ಬಿಟ್ಬಿಟ್ಟಿದ್ರು. ಸೊ ಆವಾಗ ಅವರಿಗೆ ಸಿರಿಂಜಲ್ಲಿ ಹಾಲು ಕುಡಿಸಿ ಬೆಳೆಸಿದ್ದು. ಆವಾಗಿಂದ ಅವರಿದ್ದಾರೆ. ಆಮೇಲೆ ಹಿಂದೆ ಒಂದು ಆರೆಂಜ್ದು ಫ್ಲಫಿ ಕ್ಯಾಟು, ಅವಳ ಹೆಸರು ಪರಿ ಅಂತ. ಸೊ ಪರಿಗೆ ಬಾಯಿ ಒಳಗೆ ಒಂದು ಲಂಪ್ ಬೆಳೆದಿತ್ತು, ಎಕ್ಸ್ಟ್ರಾ ಗ್ರೋತ್ ಆಗಿಬಿಟ್ಟಿತ್ತು. ಸೊ ಅದಾಗಿ ಅವಳಿಗೆ ಸರಿಯಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಜಿಂಜಿವೈಟಿಸ್ ಆಗಿ ಹಲ್ಲೆಲ್ಲ ಇದಾಗಿ ತಿನ್ನೋಕ್ಕೆ ತುಂಬ ಕಷ್ಟ ಆಗೋದು. ಆಮೇಲೆ ಆ ಲಂಪನ್ನು ಸರ್ಜಿಕಲ್ಲಾಗೆ ತೆಗೆದು ಇವಾಗ ರಿಕವರ್ ಆಗಿದ್ದಾಳೆ ಚೆನ್ನಾಗೆ. ಆಮೇಲೆ ಇನ್ನೊಬ್ಬ ಗ್ರೇ ಕಲರ್ ಕ್ಯಾಟು, ರೈಡರ್ ಅಂತ, ಹಿಂದ್ಗಡೆ ಇರೋದು ರೈಡರ್ ಅಂತ. ಸೊ ಅವನದು ಕಥೆ ಏನಂದರೆ, ಅವನು ಹುಟ್ಟಿದಾಗ್ಲಿಂದ ಅವನಿಗೆ ಸಿವಿಯರ್ ಐ ಇನ್ಫೆಕ್ಷನ್ ಆಗಿಬಿಟ್ಟು ಎರಡೂ ಕಣ್ಣು ಕಾಣಿಸ್ತಾ ಇರಲಿಲ್ವಂತೆ. ಇಲ್ಲಿ ಸದ್ಯಕ್ಕೆ 7 ಇವೆ. ಆಮೇಲೆ ಆ ರೈಡರು 5 ತಿಂಗಳು ಅದೇ ಥರ, ಅಂದರೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಅದರಿಂದ ಹೋಗೋದು, ಗೋಡೆಗೆ ಹೊಡೆಯೋದು ಮತ್ತು ವಾಪಸ್ ಬರೋದು, ಹೀಗೆ ಕಾಲ ಕಳೆದಿದ್ದಾನೆ. ಮತ್ತು 5 ತಿಂಗಳು ಆದಮೇಲೆ ನನಗೆ ವಿಷಯ ಗೊತ್ತಾಗಿದ್ದು. ಸೊ ಆವಾಗ ನಾನು ಹೋಗಿ ಇಮಿಡಿಯೇಟಾಗಿ ರೆಸ್ಕ್ಯೂ ಮಾಡಿ. ಸುಮಾರು 50,000 ಆಗುತ್ತೆ ಮೇಡಮ್ ಖರ್ಚು. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಸರ್ಜರಿಗಳಿರುತ್ತೆ ಅಂತ. ಸೊ ಊಟದೇ 37,000 ಆ ಥರ ಆಗುತ್ತೆ ಹೆಚ್ಚು ಕಮ್ಮಿ. ಯಾಕೆಂದರೆ 150 ನಾಯಿಗೂ ಊಟ ಹಾಕ್ತೀನಿ. ಸೊ ಊಟದ ಖರ್ಚೇ 37,000 ಆಗುತ್ತೆ. ಸ್ಟ್ರೀಟಲ್ಲೇ ಸ್ಟ್ರೀಟ್ ಡಾಗ್ಸಿಗೆ ಫೀಡ್ ಮಾಡೋದು. ನಾನು ಬೇರೆ ಬೇರೆ ಏರಿಯಾ ಕವರ್ ಮಾಡ್ತೀನಿ. ಇದು ಭದ್ರಪ್ಪ ಲೇಔಟು. ಸೊ ಭದ್ರಪ್ಪ ಲೇಔಟು, ಟಾಟಾನಗರು, ಕೊಡ್ಗೆಹಳ್ಳಿ, ಲೊಟ್ಟೆಗೊಲ್ಲಹಳ್ಳಿ, ಇಷ್ಟು ಏರಿಯಾ ಕವರ್ ಮಾಡ್ತೀನಿ. ಸೊ ದೇ ಕೀಪ್ ವೇಟಿಂಗ್ ಫಾರ್ ಮೀ. ಮಳೆ ಬಂದ್ರೂ ಅವು ಕಾಯ್ತಾರೆ, ರೋಡ್ ಮಧ್ಯೆ ಕೂತ್ಕೊಂಡು ಕಾಯ್ತಿರತ್ತೆ. ನನಗೆ ಸುಮಾರು ಜನ ಕೇಳ್ತಾರೆ, ಮಳೆ ಬರ್ತಾಯಿದ್ರೆ ಯಾಕೆ ಹೋಗ್ತೀಯಾ, ನಿಂಗೇನು ಹುಚ್ಚ, ಆರ್ ಯು ಕ್ರೇಜಿ ಅಂತ. ಬಟ್ ಮಳೆ ಬರ್ತಿರೋವಾಗ ರೈನ್ಕೋಟ್ ಇಲ್ಲಿರೋ ಅವ್ರು ನನಗೋಸ್ಕರ ಕಾಯ್ತಿರೋವಾಗ ರೈನ್ಕೋಟ್ ಹಾಕ್ಕೊಂಡು ನಾನು ಹೋಗಿ ಫೀಡ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಯ್ಯೋ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ, ಸುಮಾರು ಜನ ಮಾಡಿದ್ದಾರೆ. ಎಷ್ಟು ಜನ ಸಪೋರ್ಟ್ ಮಾಡಿದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಜನ ನನಗೆ ಇದಕ್ಕೆ ಅಗೇನ್ಸ್ಟ್ ಆಗೇ ಮಾತಾಡಿದ್ದಾರೆ. ಬಿಟ್ಟು ಬಿಡು ಸಾಕು ಅಂತ ಹೇಳಿ ಸುಮಾರು ಜನ ಹೇಳಿದ್ದಾರೆ. ಇಲ್ಲ ಇಲ್ಲ, ಡೆಫಿನೆಟ್ಲಿ ನೋ. ಆಮೇಲೆ ಅಷ್ಟೇ ಅಲ್ಲ, ಬರೀ ಬೇಡ ಅಂತ ಹೇಳೋದಲ್ಲ, ಊಟ ಕೊಡ್ಲಿಕ್ಕೆ ಹೋದಾಗ ಸುಮಾರು ಜನ ಅಬ್ಜೆಕ್ಟ್ ಮಾಡಿರೋದುಂಟು, ಫಿಸಿಕಲ್ಲಾಗಿ ಅಬ್ಯೂಸ್ ಮಾಡಿದ್ದಾರೆ, ಅಷ್ಟೆಲ್ಲ ಆಗಿದೆ. ಫೀಡ್ ಮಾಡಬೇಡಿ 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 ಅಷ್ಟೇ, ನೋ ರೀಸನ್, ಮಾಡಬೇಡಿ ಅಷ್ಟೇ. ಸ್ಟ್ರೀಟ್ ಡಾಗ್ಸ್ ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕಿದ್ರೆ ಮಾಡಿ. ನಮಗೂ ರೂಲ್ಸ್ ಗೊತ್ತು, ಗೌರ್ಮೆಂಟ್ ರೂಲ್ಸ್ ಗೊತ್ತಿಲ್ದಿರ ನಾವೇನು ಫೀಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಟೈಮು ಫಾಲೋ ಮಾಡ್ತೀವಿ ಕರೆಕ್ಟಾಗಿ. ಅರ್ಲಿ ಮಾರ್ನಿಂಗ್ ಹೋಗ್ತೀನಿ, ಫೀಡ್ ಮಾಡ್ತೀನಿ, ಬರ್ತೀನಿ. ದಟ್ಸ್ ಅ ಸ್ಪೆಸಿಫಿಕ್ ಪ್ಲೇಸ್, ಅಲ್ಲೇ ಫೀಡ್ ಮಾಡೋದು ಡೈಲಿ. ಸೊ ರೂಲ್ಸ್ ಪ್ರಕಾರನೇ ಫೀಡ್ ಮಾಡ್ತಾಯಿದ್ರೂ ಒಂದಿಷ್ಟು ಜನ ಅಬ್ಜೆಕ್ಟ್ ಮಾಡೋರಿದ್ದಾರೆ. ಸೊ ಇಲ್ಲ, ಪ್ರತಿಯೊಂದು ಎವ್ರಿ ಸಿಂಗಲ್ ಪೈಸಾ ಇಸ್ ಯೂಸ್ಡ್ ಫಾರ್ ರೆಸ್ಕ್ಯೂಯಿಂಗ್ ಆ್ಯಂಡ್ ಫೀಡಿಂಗ್. ಇಲ್ಲ ಮೇಡಮ್, ಏನೂ ಇಲ್ಲ. ಸುಮಾರು ಜನನ ಅಪ್ರೋಚ್ ಮಾಡಿದ್ದೆ, ಬಟ್ ಏನೂ ಉಪಯೋಗ ಆಗಲಿಲ್ಲ. ಯಾವ ರೀತಿಯೂ ಒಂದು ಜಾಗನೂ ಕೊಡಲಿಲ್ಲ, ಒಂದು ನಯಾ ಪೈಸಾನೂ ಸಿಗಲಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಜಾಗ ನೋಡ್ತಾ ಇದ್ದೀನಿ ಶೆಲ್ಟರ್ ಬಿಲ್ಡ್ ಮಾಡೋಕ್ಕೆ. ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದ್ರೆ ತುಂಬ ಸಂತೋಷ. ಇಲ್ಲಾಂದರೆ ಅಟ್ಲೀಸ್ಟ್ ಕಮ್ಮಿ ರೇಟಿಗೆ ಸಿಕ್ಕಿದ್ರೆ, ರೀಸ್ನೇಬಲ್ ರೇಟಿಗೆ ಸಿಕ್ಕಿದ್ರೆ. ನಿಮಗೆ ಗೊತ್ತು, ಇವಾಗೆಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ನಮ್ಮಂಥವರೆಲ್ಲ ಅದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕಾಗಲ್ಲ. ಅಪ್ಪ ರೆಸ್ಕ್ಯೂಯಿಂಗಿಗೆಲ್ಲ ಏನು ಸಪೋರ್ಟ್ ಮಾಡೋದಿಲ್ಲ. ಅಮ್ಮ ಸಪೋರ್ಟ್ ಮಾಡೋರು ಮೊದಲು ತುಂಬ, ಬಟ್ ಇವಾಗ ಆಲ್ಮೋಸ್ಟ್ 95% ಶಿ ಈಸ್ ಅಗೇನ್ಸ್ಟ್. ಯಾಕೆಂದರೆ ಮನೆಗೆ ಕರ್ಕೊಂಡು ಬರ್ತೀನಿ ಅದರಿಂದ. ಈಗ ಸದ್ಯಕ್ಕೆ ನಂಗೆ ಜಾಗ ಇಲ್ಲ, ಅದರಿಂದ ಯಾರಿಗೆ ಇಂಟೆನ್ಸ್ ಕೇರ್ ಬೇಕೋ ಅವರಿಗೆಲ್ಲ ಮನೆಗೆ ಕರ್ಕೊಂಡು ಬರೋದು. ಸೊ ಮನೆಗೆ ಕರ್ಕೊಂಡು ಬಂದಾಗ ವಾಸನೆ ಬರುತ್ತೆ, ಗಾಯಗಳಿದ್ದರೆ ವಾಸನೆ ಬರುತ್ತೆ, ಅದಾಗಲ್ಲ. ಆಮೇಲೆ ಗಲಾಟೆ ಮಾಡಿದ್ರೆ ಕೆಲವು ನಾಯಿಗಳು ಸೈಲೆಂಟಾಗಿರುತ್ತವೆ, ಕೆಲವು ನಾಯಿಗಳು ರಾತ್ರಿ ಎಲ್ಲ ಕೂಗುತ್ತವೆ. ಸೊ ಆ ಥರ ಆದಾಗ ನೇಬರ್ಸ್ ಕಡೆಯಿಂದ ಅಬ್ಜೆಕ್ಷನ್ ಬರುತ್ತೆ. ಸೊ ಹಾಗಾಗಿ ಅಮ್ಮಂಗೆ ಅಷ್ಟು ಇಷ್ಟ ಇಲ್ಲ. ಇಲ್ಲಾಂದರೆ ಸಪೋರ್ಟ್ ಮಾಡ್ತಾರೆ. ಬಟ್
ಖಂಡಿತ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಕೊನೆ ಉಸಿರು ತನಕ ಈ ಬುದ್ಧಿ ನನಗಿರಲಿ, ವಾಯ್ಸ್ಲೆಸ್ ಕ್ರಿಯೇಚರ್ಸ್ಗೋಸ್ಕರ ವರ್ಕ್ ಮಾಡೋ ಬುದ್ಧಿ ನನಗಿರಲಿ ಹೀಗೇ ಅಂತ ಕೇಳ್ಕೊತೀನಿ. ಹೌದು, ಖಂಡಿತ. ಯಾಕೆಂದರೆ ಯಾವ್ಯಾವುದಕ್ಕೋ ಎಲ್ಲ ಖರ್ಚು ಮಾಡ್ತಾರೆ, ಎಲ್ಲೆಲ್ಲಿಂದನೋ ದುಡ್ಡು ಬರುತ್ತೆ, ಖರ್ಚು ಮಾಡ್ತಾರೆ. ಇದಕ್ಕೋಸ್ಕರ ನಮ್ಗೆ ಹೇಗೆ ಈ ಭೂಮಿ ಮೇಲೆ ಬದುಕೋ ರೈಟ್ಸ್ ಇದೆಯೋ, ಇವಕ್ಕೂ ಕೂಡ ಅಷ್ಟೇ ದೇ ಹ್ಯಾವ್ ಈಕ್ವಲ್ ರೈಟ್ಸ್. ಸೊ ಹಾಗಾಗಿ ಅವಕ್ಕೆ ಒಂದು ಎಷ್ಟು ಸ್ಟ್ರಗಲ್ಲು, ಸ್ಟ್ರೀಟ್ ಲೈಫ್ ಇಸ್ ಸಚ್ ಅ ಬಿಗ್ ಸ್ಟ್ರಗಲ್. ಪ್ರತಿಯೊಂದು ಊಟಕ್ಕೂ ಕಷ್ಟಪಡಬೇಕು, ಜಾಗಕ್ಕೂ ಕಷ್ಟಪಡಬೇಕು. ಸುಮ್ಮನೆ ಒಂದು ಕಡೆ ಮಲಗಿದ್ರೂ ಜನ ಬಿಡಲ್ಲ. ನಾನೇ ಅಟೆಂಡ್ ಮಾಡಿರೋ ಕೇಸ್ ಒಂದು, ಅದ್ರ ಪಾಡಿಗೆ ಅದು ಮಲಗಿತ್ತು, ಅದ್ರ ಮೇಲೆ ಕಲ್ಲು ತಂದು ಹಾಕಿ, ಮಲಗಿರೋ ನಾಯಿ ಮೇಲೆ ಕಲ್ಲು ತಂದು ಹಾಕಿ ಅದ್ರ ತಲೆ ಎಲ್ಲ ಸೀಳು ಬಿಟ್ಬಿಟ್ಟಿತ್ತು. ಸೊ ಅದಕ್ಕೆ ತಿರ್ಗಾ ಸರ್ಜರಿ ಮಾಡಿಸಿ. ಸೊ ಈ ಥರ ಪ್ರತಿಯೊಂದು ಇಸ್ ಅ ಸ್ಟ್ರಗಲ್ ಸ್ಟ್ರೀಟ್ ಆ್ಯನಿಮಲ್ಸ್ಗೆ. ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಖಂಡಿತ ಆಗಬೇಕು, ಒಂದಿಷ್ಟು ಜಾಗ ಇವಕ್ಕೆ ಅಂತ ಪ್ರತಿ ಸಿಟಿಲೂ ಇಷ್ಟು ಜಾಗ ಅಂತ ಕೊಟ್ಟರೆ ನಮ್ಮಂಥವರು ಅದನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಶೆಲ್ಟರ್ ಥರ ಮಾಡಿಕೊಂಡು ಹುಷಾರಿಲ್ಲದಿರೋವಿಕೆ ಅಟ್ಲೀಸ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು. ಇವನು ಬಿಚ್ಚಣ್ಣ ಅಂತ, ಇವನನ್ನು ರೆಸ್ಕ್ಯೂ ಮಾಡಿ ಹೆಚ್ಚು ಕಮ್ಮಿ 2.5 ವರ್ಷ ಆಯಿತು. ಸೊ ಇವನು ಸಿಕ್ಕಿದಾಗ ಕೋಮಾಲಿದ್ದ, ಆಮೇಲೆ ಅರ್ಧ ಮುಖ ಇರಲಿಲ್ಲ, ಅರ್ಧ ಮುಖ ಇರಲಿಲ್ಲ. ಸೊ ಆಮೇಲೆ ಡಾಕ್ಟರ್ಸು ಹೇಳಿದರು ಬದುಕಲ್ಲ ಅಂಥೇಳಿ. ಸೊ ಅರ್ಧ ಮುಖ ಇರಲಿಲ್ಲ, ಆದರೆ ಆಮೇಲೆ ಡಾಕ್ಟರು ಹೇಳಿದರು ರಿಕವರಿ ಚಾನ್ಸ್ ತುಂಬ ಕಮ್ಮಿ ಇದೆ, ಏನು ಹೋಪ್ಸ್ ಇಲ್ಲ ಅಂಥೇಳಿ. ಬಟ್ ನಾನು ಯಾವಾಗಲೂ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳೋಳು. ಸೊ ಹಾಗಾಗಿ ಇವನಿಗೆ ಇಂಟೆನ್ಸ್ ಕೇರ್ ಕೊಟ್ಟು ನೋಡಿಕೊಂಡು ಆಮೇಲೆ ಮೆಲ್ಲಕ್ಕೆ ರಿಕವರ್ ಆಗೋಕ್ಕೆ ಶುರು ಆದ. ಇವತ್ತು ಹೀಗಿದ್ದಾನೆ. ಆವಾಗ ಏನೂ ಇರಲಿಲ್ಲ, ಬರೀ ಮೂಳೆ, ಏಕೆಂದರೆ ಎಷ್ಟೋ ದಿನದಿಂದ ಊಟ ಸಿಕ್ಕಿರಲಿಲ್ವೇನೋ. ಸೊ ಮತ್ತು ಅರ್ಧ ಮುಖ ಬೇರೆ ಇರಲಿಲ್ಲ. ಸೊ 2 ದಿನ ಕೋಮಾಲಿದ್ದ, ಕೋಮಾಯಿಂದ ಈಚೆ ಬರೋದೇ ಡೌಟು ಅಂತ ಹೇಳಿದರು. ಬಟ್ 2 ದಿನ ಆದಮೇಲೆ 3ನೇ ದಿನ ಕೋಮಾದಿಂದ ಈಚೆ ಬಂದ. ಆಮೇಲೆ ಸುಮಾರು 1 ತಿಂಗಳು ಕೈಯಿಂದ ತಿನ್ನಿಸ್ಬೇಕಾಯ್ತು ಅವನಿಗೆ. ಆಮೇಲೆ ಅವನೇ ತಿನ್ಲಿಕ್ಕೆ ಶುರು ಮಾಡ್ದ. ಇವಾಗ ಇಷ್ಟು ಚಬ್ಬಿಯಾಗೆ ಇದ್ದಾನೆ. ಇನ್ನು ಆ ಸೈಡ್ ಫೇಸಲ್ಲಿ ಹೇರ್ ಗ್ರೋತ್ ಆಗಿಲ್ಲ, ಕೂದಲು ಬೆಳೆಯೋದು ಇಲ್ಲ ಅಲ್ಲಿ. ಬಟ್ ಗಾಯ ಎಲ್ಲ ವಾಸಿಯಾಗಿದೆ. ಕಣ್ಣು ಕಾಣಿಸೋದಿಲ್ಲ, 2 ಕಣ್ಣು. ಒಂದು ವಯಸ್ಸಾಗಿರೋದ್ರಿಂದ, ಇನ್ನೊಂದು ಆ ಗಾಯ ಎಲ್ಲ ಆದಾಗ ಕಣ್ಣು ಕೂಡ ಅಫೆಕ್ಟ್ ಆಗಿತ್ತು. ಸೊ ಹಾಗಾಗಿ ಕಣ್ಣು ಕಾಣಿಸಲ್ಲ ಅವನಿಗೆ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಬದುಕು ಬಂದಿದ್ದಾನೆ. ಆದ್ದರಿಂದ ಅವನಿಗೆ ಬಿಚ್ಚಣ್ಣ ಬಹದ್ದೂರ್ ಅಂತ ಹೆಸರಿಟ್ಟೆ. ಸೊ ಅವ್ನು ಬಿಚ್ಚಣ್ಣ ಬಹದ್ದೂರ್. ಸೊ ನಮ್ಮದು ಶೆಲ್ಟರ್ ಇಲ್ಲ, ಆದ್ದರಿಂದ ಮನೇಲೇ ಅರೇಂಜ್ಮೆಂಟ್ ಮಾಡಬೇಕು. ಆದ್ದರಿಂದ 1 ರೂಮು 1 ಟೆರೆಸು ಬೆಕ್ಕುಗಳಿಗೆ ಅಂತ ಕೊಟ್ಟಿದ್ದೀವಿ. ಈ ಟೆರೆಸು ಪಾರಿವಾಳಕ್ಕೆ ಮತ್ತು ನಾಯಿಗೆ ಅಂತ. ಸೊ ಇವಳ ಹೆಸರು ಗುಟ್ಟಿ ಅಂತ. ಇವಳನ್ನು ರೆಸ್ಕ್ಯೂ ಮಾಡಿ 6.5 ವರ್ಷ ಆಯಿತು. PMV ಅಂತ, ಪ್ಯಾರಾಮ್ಯಾಕ್ಸೋ ವೈರಸ್ ಅಂತ, ಅದರಿಂದ ಅಫೆಕ್ಟ್ ಆಗಿದ್ದಾಳೆ. ಸೊ ಪ್ಯಾರಾಮ್ಯಾಕ್ಸೋ ವೈರಸ್ ನರ್ವಸ್ ಇಶ್ಯೂ. ಸೊ ನರ್ವ್ ಡ್ಯಾಮೇಜ್ ಆಗಿ ಅವರಿಗೆ ಹಾರ್ತಾ ಇರ್ತಾರೆ, ಬಟ್ ಇಲ್ಲಿ ಗೋಡೆ ಇದೆ ಅನ್ನೋದು ಗೊತ್ತಾಗಲ್ಲ. ಸೊ ದೇ ಎಂಡ್ ಅಪ್ ಹಿಟ್ಟಿಂಗ್ ದ ವಾಲ್ ಆ್ಯಂಡ್ ಬಿದ್ದೋಗ್ತಾರೆ. ಸೊ ದೇ ಕ್ಯಾನ್ ಈಸಿಲಿ ಬಿಕಮ್ ಹಾರಕ್ಕೂ ಆಗಲ್ಲ, ಚೂರು ಹಾರ್ತಾರೆ, ಬಟ್ ಹಾರುವಾಗ ಆ ಥರ ಆಗಿ ಬಿದ್ದೋಗ್ತಾರೆ. ಸೊ ಹಾಗಾಗಿ ಇವಳು ನೀಚೆ ರಿಲೀಸ್ ಮಾಡೋಕ್ಕಾಗಲ್ಲ. ಯೂಶ್ವಲಿ ನಾನು ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದಮೇಲೆ ವಾಸಿ ಆದಮೇಲೆ ಮತ್ತೆ ವಾಪಸ್ಸು ಎಲ್ಲಿಂದ ರೆಸ್ಕ್ಯೂ ಮಾಡಿದ್ನೋ ಅದೇ ಜಾಗಕ್ಕೆ ವಾಪಸ್ ಬಿಡ್ತೀನಿ. ಬಟ್ ಇವಳಿಗೆ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಶಿ ಈಸ್ ವಿತ್ ಮೀ, ಪರ್ಮನೆಂಟ್ ಮೆಂಬರು. ಇವಳಿಗೆ 6.5 ವರ್ಷದಿಂದ ಕೈಯಲ್ಲೇ ತಿನ್ನಿಸೋದು. ಒಂದು ಕೈಯಲ್ಲಿ ಬೀಕನ್ನು ಈ ಥರ ಓಪನ್ ಮಾಡಿ, ಇನ್ನೊಂದು ಕೈಯಲ್ಲಿ ಕಾಳನ್ನ ಒಳಗೆ ಹಾಕಬೇಕು. ಇಲ್ಲಾಂದರೆ ಅವಳಿಗೆ ತಿನ್ನೋಕ್ಕಾಗಲ್ಲ. ನರ್ವಸ್ ಇಶ್ಯೂಯಿಂದ ಕೋಆರ್ಡಿನೇಷನ್ ಸರಿಯಾಗಿಲ್ಲ. ಸೊ ಹಾಗಾಗಿ ಅವಳಾಗೊಳೆ ತಿನ್ನಲಿಕ್ಕಾಗಲ್ಲ. ಇತ್ತೀಚೆಗೆ ಒಂದು 6 ತಿಂಗಳಿಂದ ಚೂರು ತಿನ್ನೋಕ್ಕೆ ಶುರು ಮಾಡಿದ್ದಾಳೆ. ಬಟ್ ಪೂರ ಸ್ಟಮಕ್ ಫುಲ್ ತಿನ್ನಲಿಕ್ಕಾಗಲ್ಲ ಅವಳ ಕೈಲಿ. ನಮ್ಮ ಹಳೆ ಮನೆಯಲ್ಲಿ ಸುಮಾರು 500 ಪಾರಿವಾಳಗಳು ಬರ್ತಾಯಿದ್ವು, ಅವಕ್ಕೆಲ್ಲ ಫೀಡ್ ಮಾಡ್ತಿದ್ವಿ. ಸೊ ಇವಳಿಗೆ ಫ್ರೆಂಡ್ಸ್ ಇದ್ದರು. ಇಲ್ಲಿ ಬಂದಮೇಲೆ ಫ್ರೆಂಡ್ಸ್ ಇರಲಿಲ್ಲ ಇವಳಿಗೆ. ಈಗ ಒಂದು 8-10 ತಿಂಗಳಿಂದ 3 ಪಾರಿವಾಳ ಬರುತ್ತೆ ಅವಳ ಫ್ರೆಂಡ್ಸು. ಸೊ ಅವಕ್ಕೂ ಅಲ್ಲಿ ಜೋಳ ಹಾಕಿದ್ರೆ ತಿಂದು ಖಾಲಿ ಮಾಡತ್ವೆ. ಬೆಳಿಗ್ಗೆ ಸಂಜೆ 2 ಹೊತ್ತು ಬಂದು ತಿನ್ಕೊಂಡು ಹೋಗತ್ವೆ. ಇವಳನ್ನ ಮಾತಾಡ್ಸತ್ವೆ. ಇವಳು ಹ್ಯಾಪಿ ಅಂತ. ಸೊ ಇವಳು 15 ದಿನದ ಮರಿ ಇದ್ದಾಗ ಯಾವುದೋ ಕಾರ್ ಕೆಳಗೆ ಅಮ್ಮನ ಜೊತೆ ಮಲಗಿರೋವಾಗ ಕಾರು ನೋಡಲಿಲ್ವಂತೆ ಅವರು ಕೆಳಗೆ ಮಲಗಿರೋದು. ಸೊ ಹಾಗೆ ಹತ್ತಿಸ್ಕೊಂಡು ಹೊಟ್ಟೋಗಿ 2 ಕಾಲು ಪೂರ ಕ್ರಶ್ ಆಗಿಬಿಟ್ಟಿತ್ತು. ಅನ್ಫಾರ್ಚುನೇಟ್ಲಿ ನನಗೆ ಕಾಲ್ ಬಂದಿದ್ದು 15 ದಿನ ಆದಮೇಲೆ, ಆಕ್ಸಿಡೆಂಟ್ ಆಗಿ 15 ದಿನ ಆದಮೇಲೆ.
ಸೊ ಆದ್ರೂ ಹೋಗಿ ಕರ್ಕೊಂಡು ಡಾಕ್ಟ್ರ್ ಹತ್ರ ತೋರಿಸಿ ಎಕ್ಸ್ರೇ ಎಲ್ಲ ಮಾಡಿ ನೋಡಿದ್ವಿ, ಏನೂ ಚಾನ್ಸ್ ಇರಲಿಲ್ಲ, ಕಾಲಲ್ಲಿ ಶಕ್ತಿ ವಾಪಸ್ ಬರೋ ಚಾನ್ಸ್ ಏನೂ ಇರಲಿಲ್ಲ. ಬಟ್ ಆದ್ರೂ ನಾವು ಹೈಡ್ರೋಥೆರಪಿ ಅಂದರೆ ನೀರಿನಲ್ಲಿ ಸ್ವಿಮ್ ಮಾಡಿಸೋ ಥರ ಮಾಡೋದು, ಆವಾಗ ಶಕ್ತಿ ಸಾಮಾನ್ಯ ಬರುತ್ತೆ ವಾಪಸ್ಸು. ಸೊ ಹೈಡ್ರೋಥೆರಪಿ, ಫಿಸಿಯೋಥೆರಪಿ, ಎಕ್ಸರ್ಸೈಸು, ಮಸಾಜು, ಅಲೋಪತಿ ಔಷಧಿ, ಹೋಮಿಯೋಪತಿ ಔಷಧಿ ಎಲ್ಲ ಟ್ರೈ ಮಾಡಿದ್ವಿ, ಆದರೆ ಯಾವುದೂ ವರ್ಕ್ ಆಗಲಿಲ್ಲ. ಸೊ ಆ ಕಾಲಲ್ಲಿ ಶಕ್ತಿ ಬರಲಿಲ್ಲ ಮತ್ತೆ. ಆಮೇಲೆ ನಮ್ಮ ತಾಯಿ ಏನು ಯೂಶ್ವಲಿ ರೆಸ್ಕ್ಯೂ ಮಾಡಿದ್ಮೇಲೆ ರಿಕವರ್ ಆದಮೇಲೆ ವಾಪಸ್ ಬಿಡ್ತೀವಿ, ಬಟ್ ಇವಳಿಗೆ ಆ ಥರ ಬಿಡೋ ಥರ ಇರಲಿಲ್ವಲ್ಲ, ಯಾಕೆಂದರೆ ಎರಡೂ ಕಾಲಲ್ಲಿ ಶಕ್ತಿ ಇರಲಿಲ್ಲ. ಸೊ ಇವಳಿಗೆ ಗುಜರಾತಿಂದ ವೀಲ್ ಚೇರ್ ತರಿಸಿ ವೀಲ್ ಚೇರ್ ಮೇಲೆಲ್ಲ ಹಾಕಿ ತುಂಬ ಚೆನ್ನಾಗಿ ಓಡೋಳು. ಈ ರೋಡ್ ಫುಲ್ ಓಡಿ ಶಿ ಬಿಕೇಮ್ ದ ಕ್ವೀನ್ ಆಫ್ ದಿಸ್ ರೋಡ್, ಅಷ್ಟು ಚೆನ್ನಾಗಿದ್ಲು. ಬಟ್ ಆಮೇಲೆ ಅಂದರೆ ಇವಳನ್ನ ಮತ್ತೆ ರೋಡಿಗೆ ಬಿಡೋ ಥರ ಇರಲಿಲ್ಲ, ಆದ್ದರಿಂದ ನಮ್ಮಮ್ಮ ಹೇಳಿದ್ರು ಪರ್ಮನೆಂಟಾಗಿ ಇಲ್ಲಿ ಬೇಡ ಅಂತ. ಸೊ ಹಾಗಾಗಿ ಹುಡುಕ್ಬಿಟ್ಟು ಯಾವ ಶೆಲ್ಟ್ರ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಒಂದು ಕಡೆ ಸೇರಿಸಿದ 20 ದಿನಕ್ಕೇ ಡೆತ್ ಬೆಡ್ಡಲ್ಲಿ ಇರೋ ಹಾಗೆ ಮಾಡಿಬಿಟ್ರು. ಅಲ್ಲಿ ನಾನು ಹೆಸರು ತಗೊಳ್ಳೋದಿಲ್ಲ, ಆದರೆ ನರಕ ಅನುಭವಿಸ್ಬಿಟ್ಲು ಅಲ್ಲಿ. ಇಷ್ಟು ದೊಡ್ಡ ಗಾಯಗಳು. ಆಮೇಲೆ ಹೇಗೆ ನಾನು ಕಳಿಸ್ದಾಗ ಅವಳು 6 kg ಇದ್ಲು, ವಾಪಸ್ ಬಂದಾಗ 4 kg ಆಗಿದ್ಲು. ಬರೀ ಬೋನ್ಸು, ಆಮೇಲೆ ಇಷ್ಟಿಷ್ಟು ದೊಡ್ಡ ಗಾಯ, ಅದರ ಜೊತೆ ಇನ್ನೇನೇನೋ ಕಾಂಪ್ಲಿಕೇಶನ್ಸು. ಮುಂದ್ಗಡೆ ಕಾಲಲ್ಲೂ ಶಕ್ತಿ ಹೊಟ್ಟೋಗಿತ್ತು, ಹಿಂದ್ಗಡೆ ಕಾಲಲ್ಲಿ ಮೊದಲೇ ಇರಲಿಲ್ಲ, ಮುಂದ್ಗಡೆ ಕಾಲಲ್ಲೂ ಶಕ್ತಿ ಇರಲಿಲ್ಲ, ತಲೆ ಎತ್ತಲಿಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಸ್ಥಿತಿಗೆ ತಂದುಬಿಟ್ರು. ಸೊ ಆಮೇಲೆ ನಾನು ಹೇಳಿದೆ ಇನ್ನು ಅಲ್ಲಿ ನಾನು ಬಿಡಲ್ಲ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದು, ಆಮೇಲೆ ತುಂಬ ಕಾಂಪ್ಲಿಕೇಶನ್ಸ್ ಆಗಿತ್ತು. ಇಲ್ಲೇ ಇನ್ನೊಂದು ನಾಯಿ ಪಾಪ, ಅವನು ಬ್ಲಡ್ ಡೊನೇಟ್ ಮಾಡಿ ಇವಳಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸಿ ಆಮೇಲಿಂದ ರಿಕವರ್ ಆಗ್ಲಿಕ್ಕೆ ಶುರು ಮಾಡಿದೆ. ಸುಮಾರು 1 ತಿಂಗಳು ನಾನು ನಿದ್ದೆ ಮಾಡಿಲ್ಲ ರಾತ್ರಿ, ಏಕೆಂದರೆ ಅಷ್ಟು ಕೇರ್ ಬೇಕಿತ್ತು ಇವಳಿಗೆ. ಸೊ ಆಮೇಲೆ ರಿಕವರ್ ಆಗೋಕ್ಕೆ ಶುರು ಆದಳು, ಬಟ್ ಮುಂದ್ಗಡೆ ಕೈಯಲ್ಲಿ ಪೂರ ಶಕ್ತಿ ಇಲ್ಲ. ಆವಾಗ ನಾನು ಆ ಶೆಲ್ಟ್ರಿಂದ ವಾಪಸ್ ಕರ್ಕೊಂಡು ಬರುವಾಗ ಏನೂ ಶಕ್ತಿ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಶಕ್ತಿ ಇದೆ, ಬಟ್ ಪೂರ ಶಕ್ತಿ ಇಲ್ಲ. ಸೊ ಹಾಗಾಗಿ ಅವಳಿಗೆ ಅಂತ ಮತ್ತೆ 4 ಚಕ್ರದ್ದು ವೀಲ್ ಚೇರ್ ತರಿಸ್ದೆ. ಮೊದಲು ಅವಳ ಹತ್ರ ಇದ್ದಿದ್ದು 2 ಚಕ್ರದ ವೀಲ್ ಚೇರು, ಬಟ್ ಇವಾಗ ಮುಂದ್ಗಡೆ ಕೈಯಲ್ಲೂ ಅಷ್ಟು ಶಕ್ತಿ ಇಲ್ಲ, ಆದ್ದರಿಂದ 2 ಚಕ್ರದ್ದು ಕೊಟ್ಟರೆ ತಳ್ಕೊಂಡು ಹೋಗುವಷ್ಟು ಅವಳಲ್ಲಿ ಸ್ಟ್ಯಾಮಿನಾ ಇಲ್ಲ. ಸೊ ಹಾಗಾಗಿ 4 ಚಕ್ರದ ವೀಲ್ ಚೇರ್ ತರಿಸಿ ಇವಾಗ ಅದರಲ್ಲಿ ಹೆಚ್ಚು ಕಮ್ಮಿ 3 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಅದರಲ್ಲಿ ನಿಲ್ಲಿಸಿರ್ತೀನಿ. ಸೊ ಏರೇಷನ್ ಎಲ್ಲ ಇರುತ್ತೆ. ಸೊ ಆಮೇಲೆ ಅಲ್ಲಿ ಕಳಿಸಿ ವಾಪಸ್ ಕರ್ಕೊಂಡು ಬಂದಮೇಲಿಂದ ಬ್ಲೈಂಡು ಆಗಿಬಿಟ್ಲು, ಕಣ್ಣು ಇಲ್ಲ, ಕಣ್ಣು ಕಾಣಿಸಲ್ಲ. ಸೊ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಆರ್ಡ್ಸ್ ಶಿ ವಾಂಟೆಡ್ ಟು ಲಿವ್. ಸೊ ಆ ಸ್ಪಿರಿಟು, ಆ ವಿಲ್ ಪವರು, ಅದಕ್ಕೆ ಒಳಗೆ ಹ್ಯಾಪಿ ಅಂತ ಹೆಸರಿಟ್ಟೆ. ಹ್ಯಾಪಿಯಾಗಿರ್ತಾ ಇದ್ಲು. ಸೊ ಹ್ಯಾಪಿ ಅಂತ ಹೆಸರಿಟ್ಟೆ, ಅಲ್ವೇನೆ ಹ್ಯಾಪಿ. ಇವಳು ನನಗೆ ಮಗಳ ಥರ, ಏಕೆಂದರೆ ತುಂಬ ದಿನಗಳು 24/7 ನೋಡ್ಕೊಂಡಿದ್ದೀನಿ. ಹಾಗಾಗಿ ಅಲ್ವೇನೆ ಹ್ಯಾಪಿ. ಇವಳಿಗೆ ಕಣ್ಣು ಕಾಣಿಸ್ದೇ ಇದ್ರು ನಾನು ಬಂದರೆ ಗೊತ್ತಾಗುತ್ತೆ, ಇವಳಿಗೆ ನಾನು ಮಾತಾಡದೇ ಇದ್ರು ನಾನು ಬಂದರೆ ಗೊತ್ತಾಗುತ್ತೆ, ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಸೊ ಅಲ್ವೇನೆ. ತಿನ್ನಲಿಕ್ಕೂ ಆಗಲ್ಲ ಸರಿಯಾಗಿ, ತಿನ್ನಿಸ್ಬೇಕು. ಏನು ನಿನ್ನ ಬಗ್ಗೆನೇ ಮಾತಾಡ್ತಿರೋದು ಅಲ್ವಾ? ಸರ್ಕಾರಕ್ಕೆ ಹೌದು ಜಾಗ ಕೊಡಬೇಕು, ಆಮೇಲೆ ಫಂಡ್ಸ್ ಇಂಥದಕ್ಕೆ ಕೊಡಬೇಕು ಅಂತ ನಾನು ಹೇಳೋದು. ಜನರಿಗೇನು ಹೇಳೋದು ಅಂದರೆ, ಈ ಜಗತ್ತು ಬರೀ ಮನುಷ್ಯರಿಗೆ ಸೇರಿದ್ದು ಅಂತ ಅನ್ಕೋಬಾರ್ದು, ಎಲ್ಲರಿಗೂ ಸೇರಿದ್ದು. ಪ್ರಾಣಿಗಳು ಪಾಪ ಬದುಕಬೇಕು. ಎಲ್ಲರೂ ನಮ್ಮನೆ ಮುಂದೆ ಬೇಡ ಅಂತ ಓಡಿಸ್ತಾ ಹೋದರೆ ಎಲ್ಲಿ ಹೋಗಬೇಕು? ಎಲ್ಲ ಕಡೆ ಬಿಲ್ಡಿಂಗು. ಇವಾಗ ಎಲ್ಲಿ ಬಿಲ್ಡಿಂಗ್ ಇಲ್ಲ, ಯಾವ ಖಾಲಿ ಸೈಟು ಕಾಣಿಸಲ್ಲ. ಇವಾಗ ಖಾಲಿ ಸೈಟಲ್ಲಿ ಹೋಗಿರೋಣ ಅನ್ಲಿಕ್ಕೆ ಇವರು. ಸೊ ಎಲ್ಲ ಕಡೆ ಬಿಲ್ಡಿಂಗ್ಗಳು ಬಂದಿರೋವಾಗ ಜನ ಕೋಆಪ್ರೇಟ್ ಮಾಡಬೇಕು. ದೇ ಶುಡ್ ರಿಯಲೈಸ್ ದಟ್ ದಿಸ್ ವರ್ಲ್ಡ್ ಇಸ್ ನಾಟ್ ಓನ್ಲಿ ಫಾರ್ ಹ್ಯೂಮನ್ಸ್. ಸೊ ಅದೊಂದು. ಆಮೇಲೆ ಫೀಡ್ ಮಾಡ್ಲಿಕ್ಕೆ ಹೋದಾಗ ಜಗಳಗಳು ಆಡೋದು ಅದೆಲ್ಲ ಮಾಡಬಾರ್ದು. ಅವರು ಸಾಧ್ಯ ಆದರೆ ಫೀಡ್ ಮಾಡಬೇಕು, ಇಲ್ಲ ಅಂದರೆ ಮಾಡೋರ್ಗಾದರೂ ಬಿಡಬೇಕು. ಸೊ ಇದು ಒಂದು. ಇನ್ನೊಂದು ನಾನು ಹೇಳಬೇಕು ಅಂದ್ಕೊಂಡಿರೋದು, ಬ್ರೀಡ್ ಡಾಗ್ಸನ್ನು ಕೊಂಡ್ಕೋಬೇಡಿ. ಡೋಂಟ್ ಬೈ, ಡೋಂಟ್ ಶಾಪ್, ಅಡಾಪ್ಟ್ ಅಂತ ಸುಮಾರು ಸಲ ನೀವು ಕೇಳಿರ್ತೀರ. ಅದು ಯಾಕೆ ಅಂದರೆ, ಬ್ರೀಡ್ ಡಾಗ್ಸ್ ಮೇಲೆ ನಮ್ಗೆ ಯಾವ ದ್ವೇಷನೂ ಇಲ್ಲ, ಆದರೆ ಬ್ರೀಡಿಂಗ್ ಸೆಂಟ್ರ್ಗಳಲ್ಲಿ ಬ್ರೀಡ್ ಡಾಗ್ಸ್, ಆ ತಾಯಿ ನಾಯಿನ ಯಾವ ಥರ ಟ್ರೀಟ್ ಮಾಡ್ತಾರೆ, ಅದೆಷ್ಟು ಸಲ ಬ್ರೀಡ್ ಮೇಟ್ ಮಾಡಿಸಿರ್ತಾರೆ, ಅದೆಷ್ಟು ದೇ ವಿಲ್ ಬಿ ಯೂಸ್ಡ್ ಲೈಕ್ ಡೆಲಿವರಿ ಮೆಷಿನ್ಸ್. ಒಂದೊಂದು ಮರಿಗೆ 30,000, 40,000, 50,000 ತನಕ ಇದೆ. ಸೊ ಆ ತಾಯಿ ನಾಯಿನ ಒಳ್ಳೆ ಡೆಲಿವರಿ ಮೆಷಿನ್ ಥರ ಯೂಸ್ ಮಾಡ್ತಾರೆ. ಕಡೆಗೆ ಏನೋ ಆಯಿತಾ, ಕಾಯಿಲೆ ಬಿತ್ತಾ, ಇನ್ನೇನೋ ಆಯಿತಾ, ವಯಸ್ಸಾಯಿತಾ, ಅಬ್ಯಾಂಡನ್ ಮಾಡಿಬಿಡೋದು. ಸೊ ಯಾಕೆ ಇದೆಲ್ಲ ನಡೀತಾ ಇರೋದು?
ಜನ ಕೊಂಡ್ಕೊಳ್ಳಿಕ್ಕಿದಾರಲ್ಲ, ಹಾಗಾಗಿ ಜನ ಕೊಂಡ್ಕೊಳ್ಳೋದು ನಿಲ್ಲಿಸಿ, ಯಾಕೆ ಇವೇನು ಜೀವಿಗಳಲ್ವಾ, ಇವೇನು ಆರ್ ದೇ ನಾಟ್ ಬ್ಯೂಟಿಫುಲ್? ಎಷ್ಟು ಬ್ಯೂಟಿಫುಲ್ ಆಗಿವೆ, ಎಷ್ಟು ನಿಯತ್ತು ಇವಕ್ಕೆ, ಇವು ಕೂಡ ಮನೆ ಕಾಯತ್ವೆ. ಸೊ ನಿಮ್ಗೆ ಏನು ಬೇಕೋ ಅದನ್ನು ಇವುಗಳಲ್ಲೇ ನೋಡಿ, ಶೋ ದೆಮ್, ಶವರ್ ಲವ್ ಆನ್ ದೆಮ್. ಎಷ್ಟು ಸ್ಟ್ರೀಟ್ ಪಪ್ಪೀಸು, ಹಾಗೆ ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಆ ತಾಯಿ ನಾಯಿ ಪಾಪ ಸ್ಟ್ರೀಟ್ ಡಾಗ್ ವಿಷಯ ಹೇಳ್ತಿರೋದು, ಮರಿಗಳ ಮೇಲೆ ಬಸ್ ಹೊಟ್ಟೋಗಿರತ್ತೆ, ಇನ್ನೇನೋ ಹೊಟ್ಟೋಗಿರತ್ತೆ, ಅಪ್ಪಚ್ಚಿಯಾಗಿ ಅಂಟ್ಕೊಂಡ್ಬಿಟ್ಟಿರತ್ತೆ ರೋಡಿಗೆ. ನಾನು ನನ್ನ ಬೇರ್ ಹ್ಯಾಂಡ್ಸಲ್ಲಿ ಆ ಪೀಸಸ್ನ ಕಲೆಕ್ಟ್ ಮಾಡಿ ಕ್ರಿಮೇಟ್ ಮಾಡಿದ್ದೀನಿ. ಸೊ ಯಾಕೆ ಇದೆಲ್ಲ ಆಗ್ತಿರೋದು? ಯಾಕೆಂದರೆ ಜನಕ್ಕೆ ಇಂಡಿ ಬ್ರೀಡ್ ಬೇಡ, ಜನಕ್ಕೆ ಒಳ್ಳೆ ಬೇರೆ ಫಾರಿನ್ ಜಾತಿ ನಾಯಿ ಬೇಕು. ಸೊ ಅದೆಲ್ಲ ನಿಲ್ಲಿಸಬೇಕು. ಇದು ಜೀವಾನೇ, ಅದು ಜೀವಾನೇ, ಎಲ್ಲರಿಗೂ ಸಮಾನವಾದ ಪ್ರೀತಿ ತೋರಿಸಿ. ಇಷ್ಟು ದುಡ್ಡು ಕೊಟ್ಟು ನಾವು ಕೊಂಡ್ಕೊಂಡ್ವಿ ಅಂದರೆ ಅದೊಂಥರ ಪ್ರೆಸ್ಟೀಜ್ ವಿಷಯ ಅವರಿಗೆ. ಆ ಥರ ಆಗಬಾರ್ದು. ನಿಮ್ಮ ಮನಸ್ಸನ್ನು ದೊಡ್ಡದು ಮಾಡಿಕೊಂಡು ಇಂಡಿ ಬ್ರೀಡ್ ಎಷ್ಟು ನಾಯಿಗಳು ಸಾಯ್ತಾ ಇರತ್ವೆ ಅಂಥ ಪಪ್ಪೀಸ್ನ ಕರ್ಕೊಂಡು ಚೆನ್ನಾಗಿ ಸಾಕ್ಕೊಳ್ಳಿ.